ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಸುಂದರವಾದ ದಿನವನ್ನು ಕರ್ತನು ತನ್ನ ದಿನವಾಗಿ ಅನುಗ್ರಹಿಸಿದ್ದಾರೆ. ಇದೇನು ನಿನ್ನೆ ಭಾನುವಾರ ಮುಗಿದೋಯ್ತು ಮತ್ತೆ ಕರ್ತನ ದಿನ ಅಂತೀರಿ ಅನ್ನುವೀರಾ? ಪ್ರತಿದಿನ ಕರ್ತನು ಕೊಟ್ಟ ದಿನವಾಗಿದೆಯಲ್ಲವೇ? ಅದು ಬಿಸಿಲಾಗಿರಲಿ, ಮಳೆಯಾಗಿರಲಿ, ಅದು ಬಾಧೆಯಾಗಿದ್ರು, ಸಂತೋಷವಾಗಿದ್ರು, ಅದು ದುಃಖವಾಗಿದ್ರು, ಕಣ್ಣೀರಾಗಿದ್ರು, ಯೇಸುವಿನೊಂದಿಗೆ ಕಳೆದ ಪ್ರತಿಯೊಂದು ದಿನವೂ ಆಶೀರ್ವದಿಸಲ್ಪಟ್ಟ ದಿನ ಆಗಿದೆ. ಆತನಿಗೆ ಅನುದಿನವೂ ನೂತನವಾಗಿ ವಾತ್ಸಲ್ಯ ಹುಟ್ಟುತ್ತೆ. ಭಾನುವಾರವಿದ್ದಷ್ಟು ಭಕ್ತಿ ಸೋಮವಾರವಿಲ್ಲದಿದ್ದರೆ ನಮ್ಮ ಭಕ್ತಿ ನಿಜವಾದದಲ್ಲ. ಕರ್ತನ ಸನ್ನಿಧಿಗೆ ಹೋಗಿ ಬಂದ ನಂತರ ಈ ವೀಕೆಲ್ಲ ಅಂದರೆ ಈ ವಾರವೆಲ್ಲ ಕರ್ತನನ್ನು ಘನಪಡಿಸಬೇಕು. ಆತನ ವಾಕ್ಯವು ಅನುದಿನವೂ ಧ್ಯಾನಿಸಬೇಕು. ಅದಕ್ಕೆ ಮತ್ತೊಂದು ಸಾರಿ ದೇವರು ಕೊಟ್ಟ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಮಗೆ ಅವಶ್ಯಕವಾಗಿರುವ, ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ಸಂದೇಶ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕಳೆದ ರಾತ್ರಿ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಏನ್ ಪ್ರಿಯರೇ, ಅಷ್ಟಕ್ಕೂ ರಾತ್ರಿ ವೇಳೆಯಲ್ಲಿ ನೀವು ನಿಜವಾಗ್ಲೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ? ಗಾಢ ನಿದ್ರೆ ಮಾಡ್ತಾ ಇದ್ದೀರಾ ಅಥವಾ ಕಳವಳದೊಂದಿಗೆ ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆಯಲ್ಲಿ 5-6 ಸಾರಿ ಎದ್ದು ಎದ್ದು ಮತ್ತೆ ಮಲಗುವ ಪರಿಸ್ಥಿತಿ ಬಂದಿದೆಯಾ? ಇಲ್ಲವೇ ತಲೆ ಕೆಳಗೆ ಪಿಲ್ಲೋ ತಗಲಿದ ಕೂಡಲೇ ಹಾಯಾಗಿ ದೇವರ ಮೇಲೆ ಭಾರ ಹಾಕಿ ಪ್ರಶಾಂತವಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಗಿರ್ತವೆ ಹೇಳಿ? ವಾಕ್ಯ ಹೇಳುತ್ತೆ, ಯಾವನ ಮನಸ್ಸು ದೇವರ ಮೇಲೆ ಆತುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತನನ್ನಾಗಿ ಕಾಪಾಡುವೆನೆಂದು ವಾಕ್ಯ ಹೇಳುತ್ತೆ. ನಿದ್ದೆ ನಮಗೆ ಅವಶ್ಯಕವಾಗಿದೆ. ನಾವು ರೆಸ್ಟೋರ್ ಆಗುವುದಕ್ಕಾಗಿ, ನಮ್ಮ ಶರೀರ ಬಲಗೊಳ್ಳಲು, ದೇಹದ ಕಲ್ಮಶವೆಲ್ಲ ಶುದ್ಧವಾಗುವುದಕ್ಕಾಗಿ ದೇವರ ಅದ್ಭುತವಾದ ನಮ್ಮನ್ನು ನಾವೇ ಶುದ್ಧಿ ಮಾಡಿಕೊಂಡು ಶರೀರದಲ್ಲಿರುವ ಭಾಗವೆಲ್ಲ ರೆಸ್ಟೋರ್ ಆಗುವುದಕ್ಕಾಗಿ ದೇವರು ನೇಮಿಸಿಟ್ಟಿದ್ದಾರೆ. ಆದರೆ ಈ ದಿನ ಮನುಷ್ಯರು ಏನೇನೋ ಯೋಚಿಸುತ್ತಾ ಇದ್ದಾರೆ. ಹಾಸಿಗೆ ಮೇಲೆ ಮಲಗುತ್ತಾರೆ, ಆದರೆ ಉರುಳಾಡುತ್ತಲೇ ಇರ್ತಾರೆ. ದಯವಿಟ್ಟು ನಿಮಗೆ ನಿದ್ರೆ ಬರುತ್ತದೆ ಅನ್ನುವಾಗಲೇ ನಿದ್ದೆ ಮಾಡಲು ಹೋಗಿ. ಅಷ್ಟೇ ಹೊರತು ನೀವು ಹಾಸಿಗೆ ಮೇಲೆ ಮಲಗಿ ಸೆಲ್ಫೋನ್ ಹಿಡ್ಕೊಂಡು ನೋಡೋದು, ಟಿವಿ ನೋಡೋದು, ಇಂತಹ ಕೆಲಸ ಮಾಡಬೇಡಿ. ಆಗ ನಿಮಗೆ ಸರಿಯಾದ ನಿದ್ರೆ ಬರಲ್ಲ. ಆ ನಿದ್ದೆಯಲ್ಲಿಯೂ ಕೂಡ ನಿಮಗೆ ಅನವಶ್ಯಕವಾದ ಕನಸುಗಳು ಬರ್ತವೆ. ದೇವರ ವಿಷಯಗಳನ್ನು ಅಂದರೆ ವಾಕ್ಯವನ್ನು ಧ್ಯಾನಿಸಿ ನಿದ್ದೆ ಮಾಡಿರಿ. ನಿಮಗೇನು ಬ್ರದರ್, ನೀವು ಚೆನ್ನಾಗಿ ಹೇಳ್ತೀರ್ರಿ, ನಮಗೆಷ್ಟು ಬಾಧೆ ಇವೆ ಎಂದು ನಿಮಗೇನು ಗೊತ್ತು ಎಂದು ಬಹುಶಃ ನಿಮ್ಮಲ್ಲಿ ಯಾರಾದರೂ ಅಂದ್ಕೊಂಡಿರ್ತೀರಿ. ಗೊತ್ತು ಪ್ರಿಯರೇ, ನೀವು ಕಳಿಸುತ್ತಿದ್ದೀರಲ್ಲವೇ? ನೀವು ಕಳಿಸುವ ವಾಟ್ಸಪ್ ಮೆಸೇಜ್ಗಳೆಲ್ಲ ಓದುತ್ತಾ ಇರುವಾಗ ಎಷ್ಟು ವಿಧವಾದ ಬಾಧೆಗಳಿಂದ ಮನುಷ್ಯರು ಬಾಧೆ ಪಡ್ತಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಎಷ್ಟೋ ಭಾರದಿಂದ, ವೇದನೆಯಿಂದ ನಾನು ಪ್ರಾರ್ಥಿಸ್ತಿದ್ದೇನೆ. ಅಯ್ಯಯ್ಯೋ ದೇವರೇ, ಹೇಗೆ ತಾಳಿಕೊಳ್ತಿದ್ದಾರೆ ಇವರು! ಎಷ್ಟು ವಿಧವಾದಂತಹ ಆರ್ಥಿಕ ತೊಂದರೆಗಳು, ಕುಟುಂಬ ಸಮಸ್ಯೆಗಳು, ಅನಾರೋಗ್ಯಗಳು, ಅನೇಕ ಆಪತ್ತುಗಳು, ಆಕ್ಸಿಡೆಂಟ್ಗಳು, ಮರಣಗಳು. ನಿಜವಾಗ್ಲೂ ಬಹಳ ಬಾಧೆಗಳಿವೆ. ಇದು ಬಾಧೆಯ ಲೋಕ, ಶ್ರಮೆಯ ಲೋಕವಾಗಿದೆ. ಮಾನವ ಜೀವಿತವೇ ಮುಳ್ಳಿನ ದಾರಿ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ಕರ್ತನ ಚಿತ್ತವಿಲ್ಲದೆ ಆತನನ್ನು ನಂಬಿದವರಿಗೆ ಯಾವ ಕೇಡಾಗುವುದಿಲ್ಲ. ಕೇಡನ್ನು ಮೇಲನ್ನಾಗಿ ಮಾರ್ಪಡಿಸುವ ದೇವರು ನಮಗಿದ್ದಾರೆ ಎಂಬ ನಿರೀಕ್ಷೆ ನಮಗಿಲ್ಲದಿದ್ದರೆ, ನಮ್ಮ ಬಾಧೆಯಲ್ಲಿ ನಾವೇ ಚಿಂತಿಸುತ್ತಾ ಕೂತ್ಕೊಳ್ಳುವುದಾದರೆ ಅವ್ಯಾವುದು ತೀರಿ ಹೋಗಲ್ಲ. ತೀರಿ ಹೋಗ್ತವೋ. ಒಮ್ಮೆ ಒಬ್ಬ ವ್ಯಕ್ತಿ ಮಂಚದ ಮೇಲೆ ಮಲಗಿದ್ದನಂತೆ. ಬಹಳ ಚಳಿ ಆಗ್ತಿತ್ತಂತೆ. ಅಬ್ಬಾ ಬಹಳ ಚಳಿ ಆಗ್ತಿದೆ, ಅಬ್ಬಾ ಬಹಳ ಚಳಿ ಆಗ್ತಿದೆ ಅಂದ್ಕೊಳ್ತಿದ್ದ. ಆ ಚಳಿಯನ್ನೇ ನಿಂದಿಸ್ತಿದ್ದನೇ ಹೊರತು ಎದ್ದು ಹೋದರೆ ಪಕ್ಕದಲ್ಲೇ ಅಂದರೆ ಹತ್ತಿರದಲ್ಲೇ ಒಂದು ಬ್ಲ್ಯಾಂಕೆಟ್, ಒಂದು ರಗ್ಗಿದೆ, ಅದನ್ನು ತಂದು ಹೊದ್ದುಕೊಂಡ್ರೆ ಚಳಿ ನಿಂತು ಹೋಗ್ತಾವಲ್ಲವೇ? ಚಳಿ ಹೋಗಬೇಕನ್ನುವುದಕ್ಕಿಂತ ಚಳಿ ಉಂಟಾಗುವ ಸಮಯದಲ್ಲಿ ನಾವು ಎಂತಹ ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕು ಮುಖ್ಯವಾಗಿದೆ. ನಾವು ಬಾಧೆ ಪಡುತ್ತಾ ಚಿಂತೆ ಪಡುವುದಕ್ಕಿಂತಲೂ ಎದ್ದು ಮೊಳಕಾಲೂರಿ ಪ್ರಾರ್ಥಿಸಿರಿ, ನೀವು ಹಾಯಾಗಿ ನಿದ್ರೆ ಮಾಡ್ತೀರಿ. ನಿಜವೇ, ನನಗೆ ಗೊತ್ತು. ನನ್ನ ಜೀವಿತದಲ್ಲಿಯೂ ಎಷ್ಟೋ ರಾತ್ರಿಗಳು ಕಣ್ಣೀರಿನಿಂದ ಕಳೆದ ದಿನಗಳಿವೆ. ಆತ್ಮಗಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸಿ ರಾತ್ರಿಯೆಲ್ಲ ಕೂತ್ಕೊಂಡು ನರಳಾಡುತ್ತಾ ನನ್ನ ಮಕ್ಕಳ ರಕ್ಷಣೆಗೋಸ್ಕರ, ಸಭೀಕರ
ಸಮಸ್ಯೆಗಳಿಗೋಸ್ಕರ, ವಿಶ್ವಾಸಿಗಳ ಅವಶ್ಯಕತೆಗಳಿಗೋಸ್ಕರ, ನನ್ನ ಪರಿಸ್ಥಿತಿಗೋಸ್ಕರ ನಾನು ದೇವರ ಸನ್ನಿಧಿಯಲ್ಲಿ ಗೋಳಾಡಿದಂತಹ ಎಷ್ಟೋ ದಿನಗಳು, ಒಂಟಿತನ ಅನುಭವಿಸಿರುವ ಎಷ್ಟೋ ದಿನಗಳು ನನ್ನ ಜೀವಿತದಲ್ಲಿವೆ. ಆದರೆ ನನ್ನ ಯೇಸು ನನ್ನ ಭುಜ ತಟ್ಟಿ, ನನ್ನ ಯೇಸು ನನ್ನ ಹೃದಯಕ್ಕೆ ಸಂತೈಸುವಿಕೆ ಉಂಟುಮಾಡಿ ನನ್ನನ್ನು ಅಪ್ಪಿಕೊಂಡಿರೋದ್ರಿಂದ ನಾನು ಈ ದಿನಕ್ಕೂ ಕೂಡ ನಿಮ್ಮೆಲ್ಲರಿಗೆ ಧೈರ್ಯದಿಂದ ಸಾಕ್ಷಿ ಕೊಡ್ತಿದ್ದೇನೆ. ಇನ್ನು ಭಕ್ತನಾದ ದಾವೀದನ ಜೀವಿತ ನೋಡುವುದಾದರೆ ಒಂದು ಮಾತು ಹೇಳ್ತಾನೆ ನೋಡಿ. ಕೀರ್ತನೆ 102 7ನೇ ವಚನದಲ್ಲಿ, ಕೀರ್ತನೆ 102:7, ನಿದ್ರೆ ಇಲ್ಲದವನಾಗಿ ಮನೆ ಮಾಳಿಗೆ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ರಾತ್ರಿ ಒಂಟಿಯಾಗಿರುವ ಮನೆ ಮಾಳಿಗೆಯ ಮೇಲೆ ಕೂತಿರುವ, ಮನೆ ಮಾಳಿಗೆಯ ಮೇಲಿರುವ ಗುಬ್ಬೆಯಂತೆ ನಾನಿದ್ದೇನೆ. ಗುಬ್ಬೆ ಬಹಳ ಚಿಕ್ಕದು ಪ್ರಿಯರೇ. ಗುಬ್ಬೆಗೆ ನಮ್ಮಂತಹ ಕಾಂಕ್ರೀಟ್ ಹೌಸಸ್ ಇರೋದಿಲ್ಲ. ಗುಬ್ಬೆ ಗೂಡು ಕಟ್ಕೊಳ್ಳುತ್ತೆ. ಒಂದು ತುಫಾನು ಬಂದ್ರೆ, ಜೋರಾಗಿ ಮಳೆ ಬಂದ್ರೆ ಬಹಳಷ್ಟು ಸಾರಿ ಮರದ ಮೇಲೆ ಅದು ಕಟ್ಟಿಕೊಂಡಿರುವ ಗೂಡು ಚೆದರಿ ಹೋಗುತ್ತೆ. ಆ ಗೂಡಲ್ಲಿರುವ ಮೊಟ್ಟೆಗಳು ಇಲ್ಲವೇ ಮರಿಗಳು ಚೆದರಿ ಹೋಗ್ತವೆ. ಕೆಲವೊಂದು ಸಾರಿ ಆ ಗುಬ್ಬೆಗಳು ತಮ್ಮ ಜೊತೆ ಗುಬ್ಬೆಗಳನ್ನು ಕಳ್ಕೊಳ್ಳುತ್ತವೆ. ಇಲ್ಲಿ ನಮಗೆ ಒಂದು ಗುಬ್ಬೆಯನ್ನು ತೋರಿಸುತ್ತಾ, ಗುಬ್ಬೆಯೊಂದಿಗೆ ಹೋಲಿಸಿಕೊಳ್ತಾ ದಾವೀದನು ತನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತಾನೆ. ನಾನು ಒಬ್ಬಂಟಿಗನಾಗ್ಬಿಟ್ಟೆ, ನನ್ನನ್ನು ಪ್ರೀತಿಸಿದವರು ಬಿಟ್ಟೋಗಿದ್ದಾರೆ, ನಾನು ಮೇಲು ಮಾಡಿದವರಿಗೆ ಕೇಡು ಮಾಡ್ತಿದ್ದಾರೆ, ನಾನು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಿದ್ದಾರೆ, ನನಗೆ ಒಂದು ನೆಲೆ ಇಲ್ಲದಂತಹ ಸ್ಥಳಕ್ಕೆ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿದ್ದೇನೆ ಎಂದು ಹಸಿವೆಯಿಂದ ಬಳಲಿದ ದಿನಗಳಿವೆ. ಗವಿಯಲ್ಲಿ ಅಡಗಿಕೊಂಡಿರುವಂತಹ ದಿನಗಳಿವೆ ದಾವೀದನ ಜೀವಿತದಲ್ಲಿ. ಒಂದು ಗುಬ್ಬೆ ಪಾಪ ಹಾರುತ್ತಾ ಹೋದರೆ ಅದರ ಗೂಡು ಅಲ್ಲಿರೋದಿಲ್ಲ, ಮರಿಗಳಿರುವುದಿಲ್ಲ, ಮೊಟ್ಟೆಗಳಿರುವುದಿಲ್ಲ, ಜೊತೆ ಗುಬ್ಬೆ ಇರೋದಿಲ್ಲ. ಹಾಗಾಗಿ ಆ ಹಂಚಿನ ಮೇಲೆ ಕೂತ್ಕೊಂಡು ಆ ಚಳಿಯಲ್ಲಿ, ಆ ಮಳೆಯಲ್ಲಿ ಒಂಟಿಯಾಗಿ ಕೂತ್ಕೊಳ್ಳುತ್ತೆ. ನೀವೆಂದಾದರೂ ನೋಡಿದೀರಾ? ಗುಬ್ಬೆ ನೋಡಿದೀರಾ? ಒಂದು ಕಾಲದಲ್ಲಿ ಮನೆ ಹತ್ತಿರ ಗುಬ್ಬೆಗಳು ಇರ್ತಾ ಇದ್ವು. ನಾವು ಅಕ್ಕಿಯನ್ನು ಆರಿಸುತ್ತಿರುವಾಗ ಬಿದ್ದಿರುವ ಅಕ್ಕಿ ಕಾಳು ತಿನ್ನುತ್ತಾ ಇದ್ವು. ಈಗ ಪ್ಲಾಸ್ಟಿಕ್ ಕವರ್ನಲ್ಲಿ ಅಕ್ಕಿ ಕೊಂಡ್ಕೊಳ್ಳುವಂತೆ ಮಾಡಿ ಅವಕಾಶ ಇಲ್ಲದಂತೆ ಮಾಡಿದ್ದಾರೆ. ಯಾವುದೇ ಧಾನ್ಯ ತಿನ್ನುವುದಕ್ಕೆ ಸಿಗದೇ ಇರುವುದರಿಂದ ಗುಬ್ಬೆ ಮನೆಗಳಿಗೆ ಬರ್ತಿಲ್ಲ. ದೇವರು ಅವುಗಳಿಗೆ ಏರ್ಪಡಿಸಿದ ಸ್ಥಳಕ್ಕೆ ಹೋಗ್ತಾ ಇವೆ ಬಿಡಿ. ಯಾವುದೊಂದು ಗುಬ್ಬೆ ಹಸಿವೆಯಿಂದಿರಲ್ಲಂತೆ. ಪರಲೋಕದ ದೇವರು, ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು ಅವುಗಳಿಗೋಸ್ಕರ ಇದ್ದಾರೆ. ರ್ಯಾಷನ್ ಬೇಕಾಗಿಲ್ಲ, ಒಳ್ಳೆ ಆಹಾರ ಕೊಡ್ತಾರೆ. ಆದರೆ ಗುಬ್ಬೆ ಬಹಳ ಚಿಕ್ಕದು. ಆದಾಗ್ಯೂ ದೇವರ ಪ್ರೀತಿ ಗುಬ್ಬೆಯ ಮೇಲಿದೆ. ಗುಬ್ಬೆ ಬಹಳ ಅಮಾಯಕವಾದದ್ದು. ಯಾರಿಗೂ ಅಪಕಾರ ಮಾಡಲ್ಲ. ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳಲು ಯಾವ ವೆಪನ್ ಬಳಸಲ್ಲ. ಉಗುರುಗಳಿಲ್ಲ, ಚುಂಚಿಲ್ಲ, ಬೆರಳುಗಳಿಲ್ಲ. ಹೌದಲ್ಲವೇ? ಅದು ಎಷ್ಟೋ ನಿಸ್ಸಹಾಯ ಸ್ಥಿತಿಯಲ್ಲಿರುತ್ತೆ. ಆದರೆ ದೇವರ ದೃಷ್ಟಿ ಗುಬ್ಬೆಗಳ ಮೇಲಿದೆ. ನೀವು ಕೆಲವೊಂದು ಸಾರಿ ಹೇಳಬಹುದು, ನನಗೆ ಯಾರೂ ಇಲ್ಲ ರೀ, ನನ್ನ ತಂದೆ ತಾಯಿಗಳು ಸತ್ತಿದ್ದಾರೆ. ಬಹಳಷ್ಟು ಜನ ಯವನಸ್ಥರು ಈ ಮಧ್ಯದಲ್ಲಿ ಹೇಳ್ತಾರೆ, ನಾವು ಚಿಕ್ಕರು ಆಗಿದ್ದಾಗಲೇ ನಮ್ಮ ತಂದೆ ಸತ್ತಾಗ ನನ್ನ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಸಾಕಿದಾಳೆ, ನಮ್ಮನ್ನು ಡಿಗ್ರಿವರೆಗೂ ಓದಿಸಿದ್ದಾರೆ. ಅಂತಹ ತಾಯಿಗೆ ಕೈಗಳೆತ್ತಿ ನಮಸ್ಕರಿಸಬೇಕನ್ಸುತ್ತೆ. ಎಷ್ಟು ಮಂದಿ ತಾಯಂದಿರು, ಹಾಗೆಯೇ ಎಷ್ಟು ಮಂದಿ ತಂದೆಯಂದಿರು ಹೆಂಡತಿ ಸತ್ತಾಗ ಮತ್ತೊಂದು ಮದುವೆ ಮಾಡಿಕೊಳ್ಳದೆ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಿದ್ದಾರೆ. ಒಂದು ವೇಳೆ ಆ ಸಮಯದಲ್ಲಿಯೂ ಆ ತಂದೆ ಇಲ್ಲವೇ ಆ ತಾಯಿ ಕೂಡ ಅನಾರೋಗ್ಯ ಪಾಲಾಗಿ ಮಂಚ ಹಿಡಿಯುವುದಾದರೆ ಆ ಮಕ್ಕಳ ಗತಿಯೇನು? ಯಾವ ಕಡೆ ಹೋದರೂ ಕೂಡ ದಾರಿ ಇಲ್ಲದ ಪರಿಸ್ಥಿತಿಯಲ್ಲಿ ಈ ದಿನ ಎಷ್ಟೋ ಜನರು ಅಪಾಯದ ಮೇಲೆ ಅಪಾಯ ತಂದುಕೊಂಡು ದುಃಖದ ಮೇಲೆ ದುಃಖ ಹೊಂದಿದವರಾಗಿ ಕುಗ್ಗಿ ಹೋಗ್ತಿದ್ದಾರೆ. ನಿಮ್ಮೊಂದಿಗೆ ದೇವರು ಮಾತಾಡ್ತಿದ್ದಾರೆ, ನಾನಿದ್ದೇನೆ. ಗೂಡು ಚೆದರಿ ಹೋದರೇನು, ಜೊತೆ ಇದ್ದವರು ಕಳೆದು ಹೋದರೇನು, ನಾನಿದ್ದೇನೆ. ಕೀರ್ತನೆ 84ರಲ್ಲಿ ದೇವರು ಹೇಳ್ತಾರೆ 3ನೇ ವಚನದಲ್ಲಿ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯೂ ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ. ನಿಮಗೊಂದು ಗೂಡಿಲ್ಲ, ಮನೆಯಿಲ್ಲ, ಸ್ವಂತವರು ಯಾರೂ ಇಲ್ಲ, ಯಾರೂ ಲಕ್ಷಿಸ್ತಾ ಇಲ್ಲ, ಎಲ್ಲರೂ ಇದ್ರೂ ಕೂಡ ಯಾರು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ, ಯಾರು ನಿಮ್ಮನ್ನು ನೋಡಿಕೊಳ್ತಿಲ್ಲ ಎಂದು ಯೋಚಿಸ್ತಾ ಅಳ್ತಾ ಕೂತ್ಕೊಳ್ಳೋದ್ರಿಂದ ಪ್ರಯೋಜನವಿಲ್ಲ. ನಿಮಗೆ ಆಶ್ರಯ ಕೊಡುವ ದೇವರಿದ್ದಾರೆ. ಆತನ ವೇದಿಯ ಸಮೀಪದಲ್ಲಿ ಗುಬ್ಬೆಗೆ ಮನೆಯೇ ಇವೆ. ನೀವೆಷ್ಟೇ ಸಾಮಾನ್ಯ ಸಾಧಾರಣನಾದ ವ್ಯಕ್ತಿಯಾಗಿದ್ರೂ ಕೂಡ, ನಿಮ್ಮನ್ನು ಯಾರು ಗುರ್ತಿಸಲಾರದ ಪರಿಸ್ಥಿತಿಯಲ್ಲಿ ನೀವಿದ್ರೂ ಕೂಡ,
ನಿಮ್ಮನ್ನು ಆತನು ಎಷ್ಟೋ ಪ್ರೀತಿಸುತ್ತಾನೆ. ಆತನ ಚಿತ್ತವಿಲ್ಲದೆ ನಿಮಗೆ ಯಾವ ಕೇಡು ಉಂಟಾಗುವುದಿಲ್ಲ ಎಂದು ನೀವು ನಂಬೋದಾದರೆ ನೀವು ಆಶೀರ್ವದಿಸಲ್ಪಡ್ತೀರಿ. ಮತ್ತಾಯನ ಸುವಾರ್ತೆಯಲ್ಲಿ ಸ್ವತಃ ಯೇಸು ಏನು ಹೇಳ್ತಾರೆ ಗೊತ್ತಾ? 2 ಗುಬ್ಬಿಗಳು ಅಲ್ಲಿವೆ. 10ನೇ ಅಧ್ಯಾಯ 29ನೇ ವಚನ. ಮತ್ತಾಯನ ಸುವಾರ್ತೆ 10:29. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಒಂದು ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ. ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ಅಷ್ಟು ಚಿಕ್ಕ ಗುಬ್ಬಿಗಳು 1 ಕಾಸಿಗೆ 2 ಗುಬ್ಬಿಗಳನ್ನು ಮಾರ್ತಾರಂತೆ. ಅಂದರೆ 10 ಪೈಸೆಕ್ಕೆ 2 ಗುಬ್ಬಿಗಳನ್ನು ಮಾರುವಷ್ಟು ಒಂದು ಕಡಿಮೆ ದುಡ್ಡಿಗೆ ಅವು ಮಾರಾಟವಾಗ್ತಿದ್ವು. ಆದಾಗ್ಯೂ ಅಂತಹ ಚಿಕ್ಕ ಗುಬ್ಬಿಗಳ ಮೇಲೆಯೂ ದೇವರು ದೃಷ್ಟಿ ಇಟ್ಟಿರುವುದರಿಂದ ತಂದೆಯ ಚಿತ್ತವಿಲ್ಲದೆ ಅವುಗಳಲ್ಲಿ ಒಂದಾದರೂ ನೆಲಕ್ಕೆ ಬೀಳಲ್ಲ. ನಿಮ್ಮ ಜೀವಿತದಲ್ಲಿ ಏನು ಜರುಗಿದೆ ಎಂದು ನೀವು ಬಾಧೆ ಪಡ್ತಾ ಇದ್ದೀರೋ ಅದು ದೇವರಿಗೆ ಗೊತ್ತು. ಕಾರಣ ಅನೇಕ ಇದ್ದಿರಬಹುದು, ಆದರೆ ಕರ್ತನ ಚಿತ್ತವಿಲ್ಲದೆ ಏನೂ ನಡೆಯೋದಿಲ್ಲ. ನಿಮಗೇನೇ ಆದರೂ ಅದನ್ನು ನಿಮ್ಮ ಮೇಲಾಗಿ ಮಾರ್ಪಡಿಸುವುದಕ್ಕಾಗಿ ಕರ್ತನು ಆಸೆ ಪಡುತ್ತಲೇ ಇರ್ತಾರೆ. ಗುಬ್ಬಿಗಳ ಮೇಲೆ ದೃಷ್ಟಿಯಿಟ್ಟ ದೇವರು ಏನು ಹೇಳ್ತಾರೆ ಗೊತ್ತಾ? ನೀವು ಅನೇಕ ಗುಬ್ಬಿಗಳಿಗಿಂತಲೂ ಶ್ರೇಷ್ಠರಲ್ಲವೋ? ನೀವು ಭಯಪಡಬೇಡಿ, ನಿಮ್ಮ ತಲೆ ಕೂದಲುಗಳೆಲ್ಲ ಲೆಕ್ಕಿಸಲ್ಪಟ್ಟಿವೆ ಅಂದಿದ್ದಾರೆ. ನಮ್ಮ ತಲೆ ಕೂದಲು ಎಣಿಸಲು ಆರಂಭಿಸಿದರೆ ಮುಗಿಸ್ಲಿಕ್ಕಾಗುತ್ತದೋ? ಎಣಿಸಿ ಮುಗಿಸ್ಲಿಕ್ಕಾಗುತ್ತದೋ? ಆದರೆ ದೇವರು ನಮ್ಮ ಎಲ್ಲಾ ತಲೆ ಕೂದಲುಗಳನ್ನು ಎಣಿಸಿದ್ದಾರಂತೆ. ಅವುಗಳಲ್ಲಿ ಒಂದಾದರೂ ಆತನ ಚಿತ್ತವಿಲ್ಲದೆ ಬೀಳೋದಿಲ್ಲ. ಹಾಗೆ ಲೂಕ ಸುವಾರ್ತೆಯಲ್ಲಿ ಏನು ಹೇಳಿದ್ದಾರೆ ನೋಡಿ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಏನು ಹೇಳುತ್ತೆ ನೋಡಿ. ಲೂಕನ ಸುವಾರ್ತೆ 12ನೇ ಅಧ್ಯಾಯ ವಚನ 6. 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ. ಏನಂತೆ? 5 ಗುಬ್ಬಿಗಳನ್ನು 2 ದುಡ್ಡಿಗಾಗಿ ಮಾರುತ್ತಾರಲ್ಲ. ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. 5 ಗುಬ್ಬಿಗಳು ಕೂಡ ನಮಗೆ ಗೊತ್ತು. ಎಲ್ಲ ಗುಬ್ಬಿ ನೋಡಿದ್ರೂ ಒಂದೇ ರೀತಿಯಾಗಿರ್ತವೆ. ಅವುಗಳಿಗೆ ನಮಗಿದ್ದಂತೆ ಹೆಸರಿರಲ್ಲ. ಆದರೆ ಕರ್ತನಿಗೆ ಪ್ರತಿಯೊಂದು ಗುಬ್ಬಿ ಗೊತ್ತು, ಪ್ರತಿ ಬಲಹೀನತೆ ಗೊತ್ತು. ಗುಬ್ಬಿಗಳಿಗಿಂತಲೂ ನೀವು ಶ್ರೇಷ್ಠರಲ್ಲವೋ? ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು ನಿಮ್ಮನ್ನು ಪೋಷಿಸುವುದಿಲ್ಲವೋ? ಆಕಾಶ ಪಕ್ಷಿಗಳನ್ನು ಲಕ್ಷಿಸುವ ದೇವರು ನಿಮ್ಮನ್ನು ಲಕ್ಷಿಸುವುದಿಲ್ಲವೋ? ಆಕಾಶ ಪಕ್ಷಿಗಳಿಗೆ ಆಶ್ರಯ ಕೊಡುವಂತಹ ದೇವರು ನಿಮಗೆ ಆಶ್ರಯವಾಗಿರುವುದಿಲ್ಲವೋ? ಆತನಲ್ಲಿ ನಂಬಿಕೆ ಇಡಿಯಿರಿ, ಕುಗ್ಗಿ ಹೋಗಬೇಡಿರಿ. ಯಾರೂ ನನಗಿಲ್ಲ ಎಂಬ ಭಾವನೆಯೊಂದಿಗೆ ನಿಮ್ಮನ್ನು ನೀವು ಕೀಳಾಗಿ ನೋಡಿಕೊಳ್ಳಬೇಡಿ. ನನ್ನನ್ನು ಪ್ರೀತಿಸುವ ದೇವರಿದ್ದಾರೆ, ನನಗೋಸ್ಕರ ಪ್ರಾಣ ಕೊಟ್ಟ ದೇವರಿದ್ದಾರೆ, ನನಗೆ ರಕ್ತ ಕೊಟ್ಟು ಕೊಂಡುಕೊಂಡಿರುವ ಯೇಸು ಇದ್ದಾರೆ. ಆತನಿಗೆ ನಾನು ಮೊರೆಯಿಡುತ್ತೇನೆ, ಆತನ ಪಾದಗಳ ಬಳಿಗೆ ನಾನು ಸೇರುತ್ತೇನೆ, ಆತನ ಯಜ್ಞವೇದಿಯ ಸಮೀಪದಲ್ಲಿ ನಾನು ನಿವಾಸಿಸುತ್ತೇನೆ. ಆತನ ಸಾಕ್ಷಿಯಾಗಿ ನಾನು ಆತನನ್ನು ಮಹಿಮೆಪಡಿಸುತ್ತೇನೆ ಎಂಬ ಒಂದು ಒಡಂಬಡಿಕೆ ಮಾಡಿಕೊಳ್ಳಿರಿ. ನಿರುತ್ಸಾಹ ಪಡಬೇಡಿ, ಯೇಸುವನ್ನು ದೃಷ್ಟಿಸಿ ನೋಡಿ. ದಿಕ್ಕಿಲ್ಲದವರಿಗೆ ದಿಕ್ಕಾಗಿದ್ದಾರೆ, ತಂದೆಯಿಲ್ಲದವರಿಗೆ ಆತನು ತಂದೆಯಾಗಿದ್ದಾನೆ. ನಿನ್ನನ್ನು ಸೃಷ್ಟಿಸಿದ ಆತನು ನಿನ್ನ ಗಂಡ ಆಗಿದ್ದಾನೆ ಎಂದು ವಾಕ್ಯ ಹೇಳಿದಂತೆ ನಿಮ್ಮನ್ನು ಪೋಷಿಸಿ ಸಂರಕ್ಷಿಸಿ ನಿಮ್ಮ ದುಃಖದಿಂದಲೂ ನಿಮ್ಮ ಚಿಂತೆಯಿಂದಲೂ ನಿಮ್ಮನ್ನು ಬಿಡಿಸುವುದಕ್ಕಾಗಿಯೇ ತಾನು ಐಶ್ವರ್ಯವಂತನಾಗಿದ್ದರೂ ಬಡವನಾದನು. ನಮ್ಮ ಚಿಂತೆಯನ್ನೆಲ್ಲ ಆತನು ಹೊತ್ತುಕೊಂಡು ನಮಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ಸಂತೋಷವನ್ನು ಕೊಡುವುದಕ್ಕೋಸ್ಕರವೇ ಆತನು ಶಿಲುಬೆಯಲ್ಲಿ ಯಜ್ಞವಾದನು. ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ಸಾರಿ ನಾವು ಒಂಟಿತನದಲ್ಲಿ ಅಳುತ್ತಾ ಕೂತ್ಕೊಳ್ಳುತ್ತಾ ಇದ್ದೇವೆ, ದಿಗುಲು ಪಡುತ್ತಾ ಬಾಧೆ ಪಡುತ್ತಾ ಮತ್ತಷ್ಟು ಕೊರಗಿ ಹೋಗ್ತಿದ್ದೇವೆ ಹೊರತು ನಮ್ಮ ಚಿಂತಾಭಾರವನ್ನೆಲ್ಲ ನಿಮ್ಮ ಮೇಲೆ ಹಾಕೋದಾದರೆ, ನಮಗೋಸ್ಕರ ಚಿಂತಿಸುವ ದೇವರಿದ್ದಾರೆಂದು, ನಮಗೋಸ್ಕರ ಆಲೋಚಿಸುವ ದೇವರಿದ್ದಾರೆಂದು, ನನ್ನ ತಂದೆ ಚಿತ್ತ ಇಲ್ಲದೆ ನನಗೆ ಯಾವ ಕೇಡುಂಟಾಗುವುದಿಲ್ಲವೆಂದು, ನನ್ನ ತಂದೆ ನನ್ನನ್ನು ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲವೆಂದು ನಾವು ನಂಬಿಕೆ ಇಡುವ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರಿ. ಎಷ್ಟೋ ಸಾರಿ ನಮ್ಮನ್ನು ನಾವು ನೋಡಿಕೊಂಡು ದುಃಖಿಸುತ್ತಿರುವ ಸಮಯದಲ್ಲಿ ನಿಮ್ಮ ಕಡೆಗೆ ನೋಡಿ ಆದರಿಸಲ್ಪಡುವುದಕ್ಕಾಗಿ, ನಿಮ್ಮ ಕಾವಲಿಗಾಗಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ದೇವರೇ ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ನಿಮ್ಮ ಸಂರಕ್ಷಣೆಗಾಗಿ ನಿಮ್ಮನ್ನು ಘನಪಡಿಸಿ ಕೃತಜ್ಞತಾಸ್ತುತಿ ಸಲ್ಲಿಸಿ ನಿಮ್ಮ ಮೇಲೆ ನಿರೀಕ್ಷೆ ಇಡಲು ಸಹಾಯ ಮಾಡಿರಿ. ಯಾರ್ಯಾರು ಯಾವ್ಯಾವ ಬಾಧೆಯಲ್ಲಿದ್ದಾರೋ, ಯಾವ ಒಂಟಿತನ ಅನುಭವಿಸ್ತಿದ್ದಾರೋ, ನಿರುದ್ಯೋಗ ಸಮಸ್ಯೆದ ಮೂಲಕ, ತಮ್ಮ ಪ್ರಿಯರನ್ನು ಕಳೆದುಕೊಳ್ಳುವುದರ ಮೂಲಕ, ಅನಾರೋಗ್ಯದ ಪಾಲಾಗಿ ಹಾಸಿಗೆ ಮೇಲೆ ಮಲಗಿ ಒಂಟಿತನ ಯಾರ್ಯಾರು ಅನುಭವಿಸ್ತಿದ್ದಾರೋ ಅಂಥವರ ಸಂಗಡ ನಾನಿದ್ದೇನೆ ಎಂಬುದಾಗಿ
ನಿಮ್ಮ ಗಾಯವುಳ್ಳ ಹಸ್ತ ಚಾಚಿ ಅವರನ್ನು ಆದರಿಸಿರಿ ದೇವರೇ. ನಿಮ್ಮಲ್ಲಿ ನಿರೀಕ್ಷೆ ಇಟ್ಟು ಸ್ವಸ್ಥರಾಗಿ ಆದರಿಸಲ್ಪಟ್ಟು ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಕಳಿಸಲಿಕ್ಕಾಗದಿದ್ದರೆ ನೇರವಾಗಿ ಈ ನಂಬರಿಗೆ ಕರೆ ಮಾಡಿರಿ. ನಿಮ್ಮೆಲ್ಲರಿಗೋಸ್ಕರ ಭಾರದಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಆ ಭಾರಗಳೆಲ್ಲ ಕರ್ತನ ಮುಂದಿಟ್ಟು ಪ್ರಾರ್ಥಿಸುವಾಗ ಅವುಗಳಿಗೆ ಬೇಕಾದ ಸರಿಯಾದ ಉತ್ತರದಿಂದ ಕೂಡಿರುವ ಸಂದೇಶ ದೇವರು ಕೊಡುವಾಗ ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ನಂಬಿಕೆ ಇಡಿರಿ ದೇವರ ಮೇಲೆ. ದಿವ್ಯದಾನಗಳಿಂದ ಆಶೀರ್ವದಿಸಲ್ಪಡ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.